ಪ್ರಜಾಪ್ರಭುತ್ವ ದೇಶದಲ್ಲಿರುವಂಥ ಪ್ರಜೆಗಳೇ, ಪ್ರಭುಗಳೇ, ನಮಸ್ಕಾರ. ನಮ್ಮ ದೇಶದಲ್ಲಿ 8 ಯೂನಿಯನ್ ಟೆರಿಟರಿ ಇದೆ. ಇವತ್ತು ನಾನು ನಿಮಗೆ ಒಂದು ಯೂನಿಯನ್ ಟೆರಿಟರಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನೋಡಿ ಅದನ್ನು ಖುಷಿ ಪಡ್ತೀರಾ ಅಂತಲೂ ನಂಬ್ತಾ ಇದ್ದೀನಿ. ನಿಮಗೋಸ್ಕರ ನಾನು ಇವತ್ತು ತರ್ತಿರೋ ಜಾಗ ಯಾವುದು ಗೊತ್ತಾ? ಗುಜರಾತಿನ ಪಕ್ಕದಲ್ಲೇ ಇರುವಂಥ ದಿಯು ಅನ್ನೋ ಒಂದು ಯೂನಿಯನ್ ಟೆರಿಟರಿ. ದಮನ್ ಆ್ಯಂಡ್ ದಿಯು, ದಾದ್ರಾ ಅವ್ರ ನಾಗರ್ ಹವೇಲಿ ಅಂತ ಕೇಳಿರ್ಬೋದು. ದಾದ್ರಾ ಆ್ಯಂಡ್ ನಾಗರ್ ಹವೇಲಿ ಅಂತ ನಿಮಗೋಸ್ಕರ ನಾನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ. ದಿಯು ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ. ವೆಲ್ಕಮ್ ಟು ದಿಯು. ನೋಡಿ, 16ನೇ ಶತಮಾನದಲ್ಲಿ ಕಟ್ಟಿರುವಂಥ ಈ ಚರ್ಚ್ ನಿಮಗೆ ತೋರಿಸ್ತಾ ಇದ್ದೀನಿ. ಸೆಂಟ್ ಪೌಲ್ಸ್ ಚರ್ಚ್ ಅಂತ ದಿವ್ಯಲ್ಲಿರುವಂಥ ಚರ್ಚ್ ಇದು. 16ನೇ ಶತಮಾನದಲ್ಲಿ ಕಟ್ಟಿರುವಂಥ ಚರ್ಚು ನಿಮಗೋಸ್ಕರ. ಪೂರ್ತಿ ಸುಣ್ಣದ ಕಲ್ಲಿಂದ ಕಟ್ಟಿರುವಂಥ ಈ ಒಂದು 16ನೇ ಶತಮಾನದ ಚರ್ಚು ನೀವೀಗ ನೋಡ್ತಿದ್ದೀರ. ಪೋರ್ಚುಗೀಸ್ ಅವರು ಬಂದು ದಮನ್ ಮತ್ತು ದಿಯುನ ಕಾನ್ಕರ್ ಮಾಡಿದವಾಗ ಇದನ್ನು ಬಂದು ಅವರು ಆಕ್ರಮಿಸಿದಾಗ ಈ ಚರ್ಚನ್ನು ಕಟ್ಟಲಾಗಿತ್ತು. ಈ ಚರ್ಚು ಬಂದು ನಿಮಗೆ ಗೋವಾದಲ್ಲಿರುವಂಥ ಚರ್ಚು, ಈ ಚರ್ಚು ಎರಡೂ ಒಂದೇ ಟೈಪ್ ಡಿಸೈನು. ಬಟ್ ಗೋವಾಕ್ಕಿಂತ ತುಂಬ ಆರ್ಕಿಟೆಕ್ಚರಲ್ ಡಿಸೈನ್ ಪ್ರಕಾರ ತುಂಬಾ ಸಖತ್ತಾಗಿ ಇದು ಕಟ್ಟಿದ್ದಾರೆ. ತುಂಬ ಹಳೆಯ ಚರ್ಚ್ ಇದು, ಹೊಸದು ಕಟ್ತಾ ಇದ್ದಾರೆ ಆ ಕಡೆ ಹಿಂದ್ಗಡೆ.
ಪೋರ್ಚುಗೀಸ್ ಬಂದು ನಮ್ಮ ದೇಶದಲ್ಲಿ ಆಕ್ರಮಣ ಮಾಡಿದವಾಗ ಗೋವಾ ಆಗಲಿ ಗುಜರಾತಿನ ಈ ಒಂದು ಭಾಗ ದಮನ್ ಮತ್ತು ದಿವು ಈ ಎರಡು ಭಾಗವನ್ನು ಅವರು ಆಕ್ರಮಿಸಿದರು. ಆಗ ಅವರು ಆಳುತ್ತಿರುವಂಥ ಸಮಯದಲ್ಲಿ ಕಟ್ಟಿರುವಂಥ ಈ ಒಂದು ಚರ್ಚು 16ನೇ ಶತಮಾನದಲ್ಲಿ 1601ರಲ್ಲಿ ಶುರುವಾಯಿತು ಅನಿಸುತ್ತೆ. ಇದು 1610 AD ಅಂದರೆ ಆಫ್ಟರ್ ಡೆತ್ ಆಫ್ ಕ್ರೈಸ್ಟ್ ಆ ಟೈಮಲ್ಲಿ ಕಟ್ಟಿರುವಂಥ ಚರ್ಚ್ ಇದು. ಸುಮಾರು ಜನ ಬರ್ತಾ ಹೋಗ್ತಾ ಇರ್ತಾರೆ ಇಲ್ಲಿ ಈ ಚರ್ಚು ಖಂಡಿತವಾಗ್ಲೂ ನೀವು ಬಂದು ನೋಡುವಂಥ ಒಂದು ಜಾಗ. 16ನೇ ಶತಮಾನದ ಚರ್ಚ್ ನೋಡಬೇಕಂದ್ರೆ ತುಂಬ ಕಡಿಮೆ. ದಮನ್ ಡಯಾಸಿಸಲ್ಲಿ ಬರುತ್ತೆ ಇದು. ದೀವಲ್ಲಿ ಒಟ್ಟು 3 ಚರ್ಚ್ ಇವರು ಕಟ್ಟಿದ್ದಾರೆ ಈ ಥರ.